ಇಲ್ಲ, ರಿಲೀಸ್ ಮಾಡುವಾಗ ನಮಗೊಂದು ಕಾನ್ಫಿಡೆಂಟ್ ಇತ್ತು, ಬಟ್ ಆ ಕಾನ್ಫಿಡೆಂಟ್ ರೀಚ್ ಆಗಿದೆ. ಈಗ ಯಾರು ಕೇಳಿದ್ರು ಚೆನ್ನಾಗಿದೆ, ಇಟ್ ಈಸ್ ಗುಡ್ ಅಂತ ಇದ್ದಾರೆ. ಅದಕ್ಕೋಸ್ಕರ ವಿ ಆರ್ ಇನ್ ಫುಲ್ ಸ್ವಿಂಗ್ ಡೂಯಿಂಗ್ ಆಲ್ ದ ಆ್ಯಕ್ಟಿವಿಟೀಸ್. February 6th ರಿಲೀಸ್ ಮಾಡ್ತಾಯಿದ್ದೀನಿ. ಆಲ್ ಓವರ್ ಕರ್ನಾಟಕ ಫಸ್ಟ್ ಟಾರ್ಗೆಟ್ ಮಾಡಿದ್ದೀವಿ. ಯಾವಾಗ ಆಡಿಯನ್ಸಿಂದ ಪ್ರತಿಕ್ರಿಯೆ ಬರುತ್ತಲ್ಲ ಸರ್, ಅಂದರೆ ನಮಗೆ ಗೊತ್ತಿರೋ ಸರ್ಕಲ್ ಹೇಳೋದು ಬೇರೆ. ನಾವೊಂದಷ್ಟು ಜನಕ್ಕೆ ವಾಟ್ಸಪ್ಪಲ್ಲಿ ಕಳಿಸ್ತೀವಿ, ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇಲ್ಲ ನಾನು ಕಳಿಸ್ತೀನಿ ಅಂತ ಹೇಳ್ತಿರೋ ಬೇರೆ. ಬಟ್ ಯಾವಾಗ ಆಡಿಯನ್ಸ್ ಒಂದು ಪ್ರತಿಕ್ರಿಯೆ ಕೊಡ್ತಾರಲ್ಲ, ನೀವು ಅದೇ ಟೀಸರ್ಗೆ ಹೋಗಾದ್ರೆ ಕಮೆಂಟ್ಸ್ ಆಗಲಿ, ಇಲ್ಲ ನಮಗೆ ಗೊತ್ತಿಲ್ಲದಿರೋರು ಇನ್ಸ್ಟಾಗ್ರಾಮಲ್ಲಿ ನಮ್ಮನ್ನ ಫಾಲೋ ಮಾಡಿ ನಮಗೊಂದು ಮೆಸೇಜ್ ಕಳಿಸೋದಾಗಲಿ, ಆ ಥರ ನೋಡಿದಾಗ ಈ ಟೀಸರ್ಗೆ ಬಂದಿರೋ ಪ್ರತಿಕ್ರಿಯೆಯಿಂದ, ಇಲ್ಲ ನಮ್ಮ ನೀನು ನನಗೆ ಸಾಂಗ್ಗೆ ಬಂದಿರೋ ಪ್ರತಿಕ್ರಿಯೆಯಿಂದ ನಮಗೆ ಆ ಕಾನ್ಫಿಡೆನ್ಸ್ ಒಂದು ಸ್ವಲ್ಪ ಇನ್ನೂ ಪುಷ್ ಮಾಡ್ತದೆ ಸರ್. ಶುರುವಾಗಿದೆ ಯಾವಾಗ ಸರ್ ಕಾರ್ಗ? 3 to 4 ಇಯರ್ಸಿಂದ ಶುರು ಮಾಡಿದ್ದು. ಫಸ್ಟ್ ನಾನು ಏನು ಮಾಡಿದೆ, ಒಂದು ಸಾಂಗ್ ರೆಕಾರ್ಡ್ ಮಾಡಿ ಶೂಟ್ ಮಾಡಿ ಅದನ್ನು ರಿಲೀಸ್ ಮಾಡಿಬಿಟ್ಟು ಆಮೇಲೆ ನಾನು ಶೂಟಿಂಗು ಹೊರಟ್ವಿ. ಯಾಕಂದರೆ ಆಡಿಯೋ ಕ್ಲಿಕ್ ಆದ್ರೇ ಎಲ್ಲ ನೋಡ್ಕೊಂಡು ಇದು ಮಾಡಿದ್ವಿ. ಸೊ 3 years ಬಿಫೋರ್ ವಿ ಸ್ಟಾರ್ಟೆಡ್ ದ ಮೂವಿ. ನಾನು ಆರಾಮಾಗೆ ಅರ್ಜೆಂಟ್ ಮಾಡೋದು ಬೇಡ, ನೀಟಾಗಿ ಮಾಡೋಣ ಅಂತಂದ್ಬಿಟ್ಟು ಯಾವುದೋ ಅರ್ಜೆಂಟ್ ಮಾಡಿದಂಗೆ ಕ್ರಾಫ್ಟ್ ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ಒಂದೊಂದು ಲೊಕೇಶನ್ನು, ಒಂದೊಂದು ಜಾಗ, ಇಲ್ಲ ಅಷ್ಟು ಆರ್ಟಿಸ್ಟ್ನ ಒಂದು ಜಾಗದಲ್ಲಿ ತರಿಸೋದಿದೆಯಲ್ಲ ಸರ್, ದಟ್ ಇಸ್ ದ ಮೋಸ್ಟ್ ಚಾಲೆಂಜಿಂಗ್ ಪಾರ್ಟ್ ವೆನ್ ಇಟ್ ಕಮ್ಸ್ ಟು ಮೇಕಿಂಗ್. ಈಗ ಎಷ್ಟು ದಿನ ಆಗ್ತದೆ. ಆಮೇಲೆ ನಾವೆಲ್ಲೂ ಬಂದು ಸೆಟ್ ಆಗಲಿ, ಇಲ್ಲ ಒಂದು ಯಾವುದೋ ಒಂದು ಇವಾಗ ಇಂಥದ್ದೊಂದು ಡೈರೆಕ್ಟ್ರ್ ತಲೆಯಲ್ಲಿ ಇಂಥ ಒಂದು ಜಾಗ ಬೇಕು, ನಂಗೆ ಇಂಥದ್ದೇ ಒಂದು ಮರ ಬೇಕು ಅಂತಂದರೆ ಆಗುಂಬೆ, ಚಿಕ್ಕಮಂಗ್ಳೂರು, ದಾಂಡೇಲಿ ಎಲ್ಲ ಥರ ಕಾಡುಗಳಲ್ಲಕ್ಕೆ ಅಂಥ ಒಂದು ಜಾಗನ ನೋಡಿ ಆ ಥರ ನ್ಯಾಚುರಲ್ ಲೊಕೇಶನ್ಸಲ್ಲಿ ಶೂಟ್ ಮಾಡಿರೋ ಅಂಥ ಒಂದು ಸಿನಿಮಾ ಸರ್. ಸರ್, ದೊಡ್ಡ ದೊಡ್ಡ ಸ್ಟಾರ್ಸಿಗೆಲ್ಲ ಬೇಗನೆ ತುಂಬ ಮೂವಿಗಳು ಬೇಗ ಟೇಕಪ್ ಮಾಡಿದ್ರೆ, ಬಟ್ ಇದು ಮಾತ್ರ ತುಂಬ ಲೇಟ್ ಆಯಿತು ಅಂತ ಅನಿಸ್ತದೆ ಸರ್. ಯಾಕೆ ಲೇಟ್ ಆಯಿತು? ಅಲ್ಲ, ಇದನ್ನು ನಾನು ಫಿಲ್ಮ್ ಥರ ಅಂದರೆ ನೀಟಾಗಿ ಮಾಡಬೇಕು, ಪರ್ಫೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಲೇಟ್ ಆಗಿರೋದು. ಆಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು ಬೇರೆ ಬಡ್ಜೆಟ್ಟು, ಅಂದ್ಕೊಂಡಿದ್ದು ಬೇರೆ ಬಡ್ಜೆಟ್ಟು, ಹೋಗ್ತಾ ಹೋಗ್ತಾ ಜಾಸ್ತಿ ಹೋಯಿತು. ಅದಕ್ಕೆ ಬ್ಯಾಕಪ್ ಆಗಬೇಕಲ್ಲ. ನಾವು ಆ ಥರ ಲೋನ್ ತೊಗೊಂಡು ಅದೆಲ್ಲ ಇಲ್ಲ. ವಿ ಹ್ಯಾವ್ ಡನ್ ಇಟ್ ಆನ್ ಅವರ್ ಓನ್. ದಟ್ಸ್ ವೈ ವಿ ಟುಕ್ ಟೈಮ್. ಸರ್, ಅಂದರೆ ನೀವು ಈ ಹಿಂದೆ ಮಾಡಿದಂಥ ಸಿನಿಮಾಗಳು ಎಲ್ಲ ಸ್ಟಾರ್ಸ್ಗಳಿಗೆ ಮಾಡಿದ್ವಿ. ಈಗ ಮಗನ ಹಾಕೊಂಡು ಅಂದರೆ ಮಗನ ಸಿನಿಮಾಗೆ ಬಂಡವಾಳ ಹೂಡಿದ್ದೀರಿ. ಏನು ಅಂತ, ಯಾಕೆ ಅಂತ? ಇಲ್ಲಿ ನನ್ನ ಮಗ ಓಕೆ ಈಸ್ ಅನ್ ಆರ್ಟಿಸ್ಟ್ ಅಂತ ನಾನು ತೊಗೊಂಡಿದ್ದೀನಿ ವಿನಃ ಅವನು ಫಿಲಿಮ್ ಅಂತ ನಾನು ದುಡ್ಡು ಹಾಕಿಲ್ಲ. ಕಂಟೆಂಟ್ ಏನು ಬೇಕೋ ಅದನ್ನು ಮಾಡಿದ್ದೀನಿ. ಅದಕ್ಕೋಸ್ಕರ ಅಷ್ಟು ದೊಡ್ಡದಾಗಿರೋದು. ಈ ನನ್ನ ಮಗನೇ ಪಿಕ್ಚರ್ ಆಗಿದ್ದರೆ ಯಾರು ನೋಡೋಕೆ ಬರ್ತಾರೆ, ಬಿಡಪ್ಪ ಬೇಡ ಇಷ್ಟಕ್ಕೆ ಹಾಕಿ ಮುಗಿಸ್ಬಿಡ್ತಿದ್ದೆ ನಾನು. ಕಂಟೆಂಟ್ಗೋಸ್ಕರ ಏನು ಬೇಕೋ ಅದನ್ನು ನಾವು ಮಾಡಿರೋದ್ರಿಂದ ಜಾಸ್ತಿ ಇದಾಗಿದೆ ನಮಗೆ. ಓಕೆ ಸರ್, ಮೊನ್ನೆ ರಾಜ್ ಬಿ ಶೆಟ್ಟಿ ಅವರು ಒಂದು ಇಂಟರ್ವ್ಯೂಲಿ ಹೇಳ್ತಾ ಇದ್ರು, ಅಂದರೆ ಸಿನಿಮಾ ಮಾಡಿ ಅಂದರೆ ದುಡ್ಡಿರೋರ ಮಕ್ಕಳು ಅಥವಾ ದುಡ್ಡು ಇಲ್ದಿರೋರ ಮಕ್ಕಳು ಅಂತ ಮ್ಯಾಟ್ರ್ ಅಲ್ಲ. ಸೊ ಯಾರಿಗೆ ಆ ಯೋಗ್ಯತೆ, ಅರ್ಹತೆ ಅನ್ನೋದಿದೆಯೋ, ಅವ್ರಿಗೆ ಆ್ಯಕ್ಟಿಂಗ್ ಸ್ಕಿಲ್ ಇದೆ ಅಂತಂದರೆ ಅವರು ಮಾಡ್ಬೋದು. ಯಾರ ಮಗ ಅನ್ನೋದೆಲ್ಲ ಮ್ಯಾಟ್ರ್ ಅಲ್ಲ. ಸೊ ಇದು ನೀವು ಹಂಗಾರೆ ಎಷ್ಟು ಪ್ರಿಪೇರ್ ಆಗಿದ್ರಿ ಸರ್? ಅಂದರೆ ಅದು ಆ ಟ್ಯಾಗ್ಲೈನ್ನ ಹೇಳಬಾರ್ದು ಅಂತಂದರೆ ನೀವು ಅದಕ್ಕೆ ಪ್ರಿಪರೇಷನ್ ಅದು ಇರಬೇಕು ಸರ್. ಖಂಡಿತ ಸರ್. ನಾನು ಸಿನಿಮಾ ಇವತ್ತು ಅಂದ್ಕೊಂಡು ನಾಳೆ ಶುರು ಮಾಡಿದ್ದು ಸಿನಿಮಾ ಅಲ್ಲ ಸರ್ ಕಾರ್ಗ. ನಾನು 11-12 ನೀನಾಸಮ್ ಸ್ಟೂಡೆಂಟ್ ಸರ್. ಥಿಯೇಟ್ರ್ ಬ್ಯಾಕ್ಗ್ರೌಂಡಿಂದ ನೀನಾಸಮ್ ಮಾಡಿಕೊಂಡು ಅಲ್ಲಿಂದ ಕಲರಿಪೈಟು ಮಾಡಿ ಒಂದಷ್ಟು ನಾಟಕಗಳು ಬಂದು ಹೊರಗಡೆ ಮಾಡಿ ಒಂದಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿ ಇವಾಗ ನಾವು ಗಾರ್ಗಾಗೆ ಇವನ್ ಬೇರೆ ಯಾರು ಆ್ಯಕ್ಚುಲಿ ಮಾಡಬೇಕು ಅಂತ ಇತ್ತು. ಅಂದರೆ ಈ ಕತೆಗೆ ಹೊಸ ಫೇಸ್ ಬೇಕಿತ್ತು. ಇವನ್ ಡೈರೆಕ್ಟರ್ ಜೊತೆ ಕೂತ್ಕೊಂಡಿರೋ ಡಿಸ್ಕಸ್ ಮಾಡುವಾಗ ನಾನೇ ಮಾಡಬೇಕು ಅಂತ ಇರಲಿಲ್ಲ ಈ ಸಿನಿಮಾ. ಈ ಕತೆಗೆ ಹೊಸ ಫೇಸ್ ಬೇಕಿತ್ತು. ಅದ್ರ ಬಗ್ಗೆ ಹುಡುಕುವಾಗ ಇವರು ಡೈರೆಕ್ಟ್ರಿಗೆ ಬಂದು ಅವನೇ ಮಾಡಲಿನೋ ಹೆಂಗೂ ರೆಡಿ ಆಗಿದ್ದಾನೆ, ಅವ್ನು ಮಾಡಬೇಕಾಗಿರೋ ಕತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹಾಕ್ತೀನಿ ಬೇಕಂದರೆ, ಇವಾಗ ಇದು ಅವನೇ ಮಾಡಲಿ. ಡೈರೆಕ್ಟ್ರ್ ಒಂದೇ ಮಾತು ಹೇಳಿದೆ, ಸರ್ ನನಗೇನು ತೊಂದರೆ ಇಲ್ಲ, ಒಂದು ಆಡಿಷನ್ ಮಾಡೋಣ ಸರ್, ನಂದು ಸಿನಿಮಾಗೆ ಬರೋ ಅಂಥ ಒಂದು ಡೈಲಾಗು ಇಲ್ಲ ಒಂದು ಸೀನ್ ವರ್ಕ್ ಮಾಡ್ಬಿಟ್ಟು ಒಂದು ಆಡಿಷನ್ ಮಾಡೋಣ, ಸ್ಯಾಟಿಸ್ಫೈ ಆದರೆ ಮಾಡೋಣ ಸರ್. ಯಾಕಂದರೆ ಇದು ನಂದು ಫಸ್ಟ್ ಸಿನಿಮಾ, ಆ ಕಡೆ ಈ ಕಡೆ ಏನು ಮಿಸ್ಟೇಕ್ಸ್ಗೆ ಒಂದು ಚಾನ್ಸ್ ಎಲ್ಲೂ ಕೊಡಬಾರ್ದು ಸರ್ ಅಂತ ಹೇಳಿ ಆಡಿಷನ್ ಮಾಡಿ ಡೈರೆಕ್ಟರ್ ಓಕೆ ಅಂತ ಹಂಗೆ ಸ್ಯಾಟಿಸ್ಫೈ ಆದಮೇಲೆ ಇವ್ರು ಅದನ್ನು ನೋಡಿ ಇವ್ರಿಗೂ ಓಕೆ ಇಲ್ಲ ಆಗುತ್ತೆ ಮಾಡೋಕ್ಕಾಗತ್ತೆ ಅಂತ ಅಂದಮೇಲೆ ಮಾಡಿರೋ ಅಂಥ ಸಿನಿಮಾ ಸರ್ ಇದು. ಸರ್, ನೀವು ನಿಮ್ಮ ಮಗನಲ್ಲೇ ಈಗ ಅಣ್ಣವರು ಅವ್ರ ಮಕ್ಕಳು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದರು. ಸೊ ಒಬ್ಬೊಬ್ಬರಲ್ಲೇ ಒಂದು ಕಲೆ ಇತ್ತು, ಶಿವಣ್ಣಲ್ಲೊಂದು, ಅಪ್ಪರ್ಲೊಂದು. ಸೊ ಅವ್ರವ್ರ ಯಾರಿಗೆ ಏನೇನೇ ಎಷ್ಟಿದೆ ಅದ್ರಲ್ಲಿ ಟ್ಯಾಲೆಂಟ್ ಇದೆ, ಇವ್ರಲ್ಲಿ ಡ್ಯಾನ್ಸ್ ಇದೆ, ಇವ್ರೊಬ್ಬ ಫೈಟ್ ಇದೆ ಅನ್ನೋದೆಲ್ಲ ಕಂಡು ಇದಾದರು. ಸೊ ನಿಮ್ಮ ಮಗನಲ್ಲೇ ಲಾಂಚ್ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಮಗನಲ್ಲಿ ಏನು ಕಂಡಿತ್ತು ಕಲೆ? ಅವನು ಹೇಳ್ದಂಗೆ ಸುಮ್ಮನೆ ಜಸ್ಟ್ ಮಗ ಅಂದ್ಬಿಟ್ಟು ನಾನು ಪಿಕ್ಚರ್ ಹಾಕಿದ್ದಿದ್ರೆ ಒಂಥರ ಕಷ್ಟ ಆಗಿರೋದು ನನಗೆ. ಈ ವಾಸ್ ಟ್ರೈನ್ಡ್, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಬಂದ, ಆಮೇಲೆ ಕಲರಿಫೈಟಿಗೆ ಕಳಿಸಿದ್ದೆ, ಎಲ್ಲ ಥರ ಟ್ರೈನ್ ಅಪ್ ಮಾಡಿ ಓಕೆ ಇವ್ನು ಮಾಡ್ಬೋದು ಅಂದಿದ್ದಕ್ಕೆ ಹಾಕಿದ್ದೀನಿ ವಿನಃ ನನ್ನ ಮಗ ಅಂತ ನಾನು ಹಾಕಿಲ್ಲ ಅವನು.
ಸರ್ ಈಗ ನೀವು ಜೋಗಿ ಮತ್ತು ಜೊತೆಗಾರ ಆ ಸಿನಿಮಾಗಳೆಲ್ಲ ಮಾಡಿದಾಗ ಸೊ ಈ ಸಿನಿಮಾದ ಪ್ರಚಾರಗಳೆಲ್ಲ ಈ ಥರ ಇರಲಿಲ್ಲ, ಅಂದರೆ ಅವಾಗಲೇ ಬೇರೆ ಥರ ಇತ್ತು. ಈಗ ಅಂದರೆ ಈ ಡಿಜಿಟಲ್ಲು ಇದೆಲ್ಲ ಬಂದಮೇಲೆ ಇವಾಗ ಒಂಚೂರು ಎಲ್ಲ ಬದಲಾವಣೆ ಆಗಿದೆ ಸರ್. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸೊ ನಮ್ಮದು ಆಡಿಯೋ, ಐ ಆಮ್ ನಾಟ್ ಓನ್ಲಿ ಅ ಪ್ರೊಡ್ಯೂಸರ್, ಆಡಿಯೋ ಕಂಪ್ನಿ ಇದೆ ನಮ್ಮದು. ಕ್ಯಾಸೆಟ್ಟಿಂದ ಡಿಜಿಟಲ್ ತನಕ ನಾವು ಫಾಲೋ ಅಪ್ ಮಾಡ್ಕೊಂಡೇ ಬಂದಿದ್ದೀವಿ. ಟ್ರೆಂಡ್ ಹೆಂಗೆ ಚೇಂಜ್ ಆಗೋದು ಅದಕ್ಕೆ ನಿಮ್ಮ ಹತ್ರ ಬಂದಿರೋದು ಗುರುಗಳೇ. ಸರ್ ಆಡಿಯೋ ವೈಸ್ ಇವಾಗ ಅಶ್ವಿನಿ ಆಡಿಯೋ ಕಂಪ್ನಿ ಅಂತ ಹೆಸರು ಬಂದರೆ ನಮಗೆ ಸಾಕಷ್ಟು ಜಾನಪದ ಗೀತೆಗಳು ಕೂಡ ನೆನಪಾಗುತ್ತೆ ನನಗೆ. ಸೊ ಅಂದರೆ ಅವಾಗಿದ್ದಂಥ ಆಡಿಯೋ ಕ್ಯಾಸೆಟು ಈಗ ಡಿಜಿಟಲ್ ಬಂದಿರೋದು, ಈ ಒಂದು ಚೇಂಜಸ್ ಬಗ್ಗೆ ಹೇಳೋದು ಸರ್ ಏನು? ಅದು ಮೇಜರ್ ಚೇಂಜ್ ಆಗಿಲ್ಲ ಗುರುಗಳೇ, ಅದು ಚೇಂಜ್ ಆಗಿಲ್ಲ. ಆಡಿಯೋ ಥರನೇ ಇದೆ, ಫಾರ್ಮೇಟ್ ಬೇರೆ ಆಗಿದೆ ಅಷ್ಟೇ. ಕ್ಯಾಸೆಟಲ್ಲಿ ಕೇಳ್ತಾರೆ, ಇವಾಗ ಮೊಬೈಲಲ್ಲಿ ಕೇಳ್ತಾರೆ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ಅಷ್ಟೇ ಡಿಫ್ರೆನ್ಸ್. ಫಿಲಿಮು ಅದೇ ಥರನೇ, ಅವಾಗ ಬೇರೆ ಥರ ಇತ್ತು, ಇವಾಗ ಬೇರೆ ಥರ ಇದೆ. ಸರ್ ನೀವು ಫಸ್ಟು ಆಡಿಯೋ ಕಂಪ್ನಿ 30-40 ವರ್ಷದಿಂದ ನಡೆಸ್ತಾ ಇದ್ರಿ. ಸೊ ನಿಮ್ಮದು ಫಸ್ಟ್ ಜೋಗಿ ಪಿಕ್ಚರಿಂದ ಶುರುವಾಯಿತು. ಹೌದು. ಸೊ ಅದು ಆ ಜರ್ನಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಅವಾಗ ಜರ್ನಿ ಹೆಂಗೆ ಸ್ಟಾರ್ಟ್ ಆಗಿದೆ ಸರ್? ಫ್ರೇಮರ್ ಹೇಗೆ ಅಪ್ರೋಚ್ ಮಾಡಿದ್ರು? ಇಲ್ಲ, ನಮ್ಮದು ಪ್ರೇಮ್ದು ಅದಕ್ಕಿಂತ ಮುಂಚೆಯಿಂದನೂ ಆಡಿಯೋ ಎಲ್ಲ ನಮ್ಮದೇ, ಅವ್ರದ್ದೆಲ್ಲ ಕರಿಯಾ, ಎಕ್ಸ್ಕ್ಯೂಸ್ ಮೀ ಎಲ್ಲ ನಮ್ಮದೇ ಇರೋದ್ರಿಂದ ವಿ ಹ್ಯಾಡ್ ಅ ರಿಲೇಷನ್ಶಿಪ್. ಅವ್ರ ಯಜಮಾನ್ರೆ ಈ ಥರ ಒಂದು ಪಿಕ್ಚರ್ ಮಾಡೋಣ ಅಂತ ನಮ್ಮ ಹೇಳಿದಾಗ ಮಾಡೋಣ ಗುರುವೆ ಅಂತಂದೆ, ಹಂಗೆ ಸ್ಟಾರ್ಟ್ ಆಗಿದ್ದು ಅದು ಅಷ್ಟೇ. ಸರ್ ಈಗ ಹೇಳ್ಬೇಕಂದ್ರೆ ಜೋಗಿ ಪಿಕ್ಚರು ಸೊ ಈಗ ನಮಗೆ ಹೆಂಗಿದೆ ಅಂದರೆ 1 ವಾರ 2 ವಾರ ಅಥವಾ ಹೌಸ್ಫುಲ್ಲು ಆ ಥರ ಶೋಸ್ ಆದಾಗ ಅಲ್ಲೇ ಕಲೆಕ್ಷನ್ಸ್ ವೈಸ್ ನೋಡ್ತಾ ಇದ್ದೀವಿ. ಸೊ ಜೋಗಿ ಓಡಿರೋ ಅಂಥ ರೆಕಾರ್ಡ್ಸು, ಸೊ ಆ ಜೆನ್ಯೂನಿಟಿ, ಸೊ ಈಗಿನ ಸಿನಿಮಾದಲ್ಲೇ ಆ ರೆಕಾರ್ಡ್ಸ್ನ ಬಗ್ಗೆ ಹೇಳೋದ್ರೆ ಸರ್, 100 ಸೆಂಟರ್ಸ್ ಇನ್ 100 ಡೇಸ್ ಇನ್ 100 ಸೆಂಟರ್ಸ್, 25 ವೀಕ್ಸ್ ಇನ್ 25 ಸೆಂಟರ್ಸ್ ಹೋಗಿರೋದು ಅಷ್ಟೆಲ್ಲ ಈಸಿ ಅಲ್ಲ ಸರ್. ಅದನ್ನು ನಾವು ಯಾರೂ ಮಾಡೋಕ್ಕಾಗಲ್ಲ ಬ್ರೇಕ್ ಅದನ್ನು. ಸರ್ ಇವನ್ ನಾನೇ ತೊಗೊಳೋದಾದ್ರೆ ನಿಮ್ದು ಆಗಸ್ಟಲ್ಲಿ ಅನ್ಕೊಂತೀನಿ ಜೋಗಿ ರಿಲೀಸ್ ಆಗಿ. ಹೌದು. ಸೊ ನಾನು ನೋಡೋದು ಅಕ್ಟೋಬರಲ್ಲೇ. ಸೊ ಅವಾಗಲೂ ಹೌಸ್ಫುಲ್ ಇತ್ತು. ನಾವು ಹೆಂಗೆ ಅಂದರೆ ಕ್ಯೂವಲ್ಲಿ ಹೋಗಿ ತಗೊಂಡಿದ್ದು ನಾನು ಟಿಕೆಟ್. ಅದೇ. ಸೊ ನಾನು ನಮ್ಮ ಮನೆಯನ್ನೆಲ್ಲ ಕರ್ಕೊಂಡು ಹೋದಾಗ ಅವಾಗ ನಾವು ಏನೋ ಚಿಕ್ಕವರಲ್ಲ. ಸೊ ಏನಿದು ಒಳ್ಳೆ ರೇಷನಿಂಗ್ ನಿಂತಾಗೆ ಇಲ್ಲಿಂದ ಬಂದು ಹಂಗಿಂದ ಬಂದು ಹಿಂಗಿಂದ ಬಂದು ಟಿಕೆಟ್ ತಗೋಬೇಕು. ಸೊ ಆ ಥರ ಹೌಸ್ಫುಲ್ಗಳು ನೋಡಿದಂಥ ಸಿನಿಮಾಗಳು ಅಲ್ಲ. ಅದೇನೆ ಆ ಟೈಮ್ ಹಂಗಿತ್ತು. ಸೊ ವಿ ಹ್ಯಾವ್ ಸೀನ್ ದಟ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದ್ಬಿಟ್ಟು, ಫಿಲ್ಮ್ ಅನ್ನೋದು ಏನು ಅಂತ ಗೊತ್ತು. ಅದರಿಂದ 25 ವರ್ಷ ಆಯ್ತು ಅದು ಮಾಡಿ, ನಡೀತಾನೆ ಇದೆ. ಅದಕ್ಕೋಸ್ಕರ ಇವಾಗ ಇದನ್ನು ಮಾಡೋಕ್ಕೂ ಭಾಳ ಯೋಚನೆ ಮಾಡಿ, ಇಲ್ಲ ಇದು ಆಗತ್ತೆ, ವರ್ಕ್ ಆಗುತ್ತೆ ಅನ್ನೋ ಲೆವೆಲ್ ಇಟ್ಕೊಂಡೇ ನಾವು ವರ್ಕ್ ಮಾಡಿರೋದೇ ವಿನಃ ಸರ್ ಒಂದು ಎಷ್ಟೇ ನಿಮ್ಮ ಮುಂದೆ ನಾನು ಇವಾಗ ಹೊಗಳ್ಬೋದು, ಹಂಗಿದೆ ಹಿಂಗಿದೆ ಅನ್ಬೋದು. 6ನೇ ತಾರೀಕು 12 ಗಂಟೆಗೆ ಎಲ್ರಿಗೂ ಗೊತ್ತಾಗುತ್ತಾ? ಪ್ರೀಮಿಯರ್ ಶೋ 1 ವೀಕ್ ಫೆಬ್ರವರಿ 1 ಆಗ್ತೀವಿ. ಆವಾಗಂತೂ ಇಂಡಸ್ಟ್ರಿಯವ್ರಿಗಂತೂ ಗೊತ್ತಾಗುತ್ತಾ, ಮೀಡಿಯಾಗೆ ಎಲ್ರಿಗೂ ಇದು ಹೆಂಗಿದೆ ಪಿಕ್ಚರ್ ಅಂತ. ಅಲ್ಲಿ ತನಕ ಹೋಲ್ಡ್ ಮಾಡ್ಬೋದು, ಆಮೇಲೆ ಆಗಲ್ಲ ಮಾಡೋಕ್ಕೆ. ವಾಟ್ ಎವರ್ ಈಸ್ ಏರ್ ವಿ ಹ್ಯಾವ್ ಟು ಸೇ ಪ್ರಾಕ್ಟಿಕಲಿ. ಸರ್ ಅಂದರೆ ಈ ಕತೆ ಕೇಳಿದಾಗ ನೀವು ಸೊ ಅಂದರೆ ಇದಕ್ಕೆ ನಾನು ಸೂಕ್ತ ನಾನು ಮಾಡ್ಬೋದು ಅಥವಾ ಅಂದರೆ ಈ ಬಿಫೋರ್ ಬೇರೆ ಯಾವ್ದಾದ್ರು ಕತೆ ಕೇಳಿದ್ರಾ? ಸೊ ರಿಜೆಕ್ಟ್ ಮಾಡಿ ಈ ಕತೆ ಆಯ್ಕೆ ಮಾಡ್ಕೊಂಡಂತ ಆ ಥರದ್ದು ಹೇಗೆ ಅಂತ? ಇಲ್ಲ ಸರ್, ಒಂದು ಕತೆ ಆ್ಯಕ್ಚುಲಿ ರೆಡಿ ಆಗಿತ್ತು. ರವಿ ಅಂತ ಒಬ್ಬರು ಚೆನ್ನೈ ಸ್ಟೋರಿ ರೈಟ್ರು ಒಂದು ಕತೆ ರೆಡಿ ಮಾಡಿದರು. ಅದನ್ನು ಮಾಡಬೇಕು, ಅದಕ್ಕೆ ಒಂದು ತಯಾರಿಲಿದ್ದೆ ನಾನು. ಅದ್ರ ಮಧ್ಯ ಬಂದಿದ್ದಂಥ ಒಂದು ಕತೆ ಇದು. ಬೇರೆ ಯಾರಿಗೆ ಮಾಡಬೇಕು ಅಂತ ಬಂದಿದ್ದಂಥ ಕತೆ. ಯಾರೋ ಯಾಕೆ ಮಾಡೋದು, ಹೆಂಗೂ ಹೊಸ ಫೇಸ್ ಬೇಕು, ಕತೆಗೆ ಹೊಸ ಫೇಸೇ ಬೇಕಾಗಿತ್ತು. ಇದಕ್ಕೆ ತುಂಬ ನೋನ್ ಆರ್ಟಿಸ್ಟ್ ಹಾಕೋಕ್ಕಾಗಲ್ಲ. ಆ ಆರ್ಯನನ್ನ ರೈಟ್ರು ಒಬ್ಬ ಕತೆಗಾರನಿಗೆ ತುಂಬ ನೋನ್ ಆರ್ಟಿಸ್ಟ್ ಹಾಕೋಕ್ಕಾಗಲ್ಲ, ಹೊಸ ಫೇಸೇ ಬೇಕಾಗಿತ್ತು. ಸೊ ಆ ಟೈಮಲ್ಲಿ ಯಾರೋ ಯಾಕೆ ಮಾಡೋದು, ನಾನೇ ಮಾಡಲಿ ಅಂತ ಬಂದು ನಾನು ಅದೇ ಆ ಒಂದು ಜರ್ನಿಲೇ ಇದ್ದೆ. ಇವ್ರ ಕತೆ ಕೇಳೋದು, ಕತೆ ಹೇಳೋದು ತುಂಬ ಇಂಟ್ರೆಸ್ಟಿಂಗ್. ಪ್ರತಿಯೊಂದು ಶಶಿ ಬಂದು ಒಂದೊಂದು ಸ್ಟೋರಿ, ಒಂದೊಂದು ಲೈನ್ ಹೇಳುವಾಗ, ಅದ್ರದ್ದು ಚೇಂಜಸ್ ಹೇಳುವಾಗ ನನಗೂ ಅದು ತುಂಬ ಆಸೆ ಇತ್ತು. ಸೂಪರ್ ಕತೆ, ಚೆನ್ನಾಗಿ ಹೋಗ್ತದೆ, ಹಿಂಗೂ ಆಗುತ್ತಾ, ಈ ಥರ ಎಲ್ಲ ಒಂದು ನಮ್ಮದು ಕಾನ್ವರ್ಸೇಷನಲ್ಲಿ ನಡೀತೈತೆ. ಅದು ಯಾವಾಗ ನಾನೇ ಅಂತ ಗೊತ್ತಾಯ್ತು ಇನ್ನೂ ಸ್ವಲ್ಪ ಖುಷಿ ಆಯಿತು. ಯಾಕಂದರೆ ಕಂಟೆಂಟ್ ಯಾವಾಗ ಹೀರೋ ಆಗುತ್ತಲ್ವ ಸರ್, ಸಿನಿಮಾ ಗೆಲ್ಲುತ್ತೆ ಸರ್. ಅಲ್ಲಿ ಹೀರೋ ನಿಂತ್ಕೊಂತಾನೆ ಸರ್. ಹೀರೋ ಇಸಮ್ ಓಕೆ, ದಟ್ಸ್ ಫೈನ್, ದಟ್ಸ್ ಅನದರ್ ಪಾರ್ಟ್. ಅದು ಬೇರೆ ಥರ ಸಿನಿಮಾಗಳು ಬರುತ್ತೆ, ಅದು ಓಕೆ. ಬಟ್ ಯಾವಾಗ ಕಂಟೆಂಟೇ ಒಬ್ಬ ಹೀರೋ ಆಗಿ ನಿಂತ್ಕೊಂತಾನಲ್ಲ, ಅಲ್ಲಿರೋರು ಎಲ್ಲರೂ ಗೆಲ್ತಾರೆ ಸರ್. ಒಬ್ಬ ಹೀರೋನು ಗೆಲ್ತಾನೆ, ಪ್ರೊಡ್ಯೂಸರು ಗೆಲ್ತಾನೆ, ಒಬ್ಬ ಡೈರೆಕ್ಟ್ರು ಗೆಲ್ತಾನೆ. ಸರ್ ಈಗ ನಾವು ಟೀಸರ್ ಎಲ್ಲ ನೋಡಿದ್ವಿ, ಅಂದರೆ ಮೇಕಿಂಗ್ ತುಂಬ ರಿಚ್ ಆಗಿದೆ. ಅಂದರೆ ಈ ಥರದ್ದು ಸಾಕಷ್ಟು ಬಂದೋಗಿದೆ ಸರ್. ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ಸ್ ಎಲ್ಲ ಸಾಕಷ್ಟು ಬಂದೋಗಿದೆ. ಸೊ ಈ ಸಿನಿಮಾ ಸೊ ಕನ್ನಡಿಗರು ಯಾವ ರೀತಿ ಅಂದರೆ ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾರೆ ಅಂತ ನೀವು ಒಂದು ಭರವಸೆ ಇದ್ದೀರಿ ಸರ್? ಸರ್, ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಹೇಳಿದ್ಯಾರು ಸರ್? ನಮ್ಗೆ ನೋಡಿದಾಗ ಆ ಥರದ್ದು ಕೆಲವೊಂದಿಷ್ಟು ಕಾಣುತ್ತೆ. ಹಂಗೆ ಅನ್ಕೊಂತೀರಾ ಫಸ್ಟ್ ಹೋದರೆ ಸಸ್ಪೆನ್ಸೇ ಸ್ಟಾರ್ಟ್ ಆಗುತ್ತೆ, ಮರ್ಡರ್ಗಳು ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ಬೇರೆ ಕತೆ ಇದೆ, ಲವ್ ಸ್ಟೋರಿ ಏನಿದೆ ಸರ್? ಎಲ್ಲ ಇದೆ, ಅದು ಇದೆ, ಅದು ಇದೆ, ಎಲ್ಲ ಇದೆಯಣ್ಣ, ಎಲ್ಲ ಇದೆ. ಲವ್ ಸಾಂಗ್ ಇಲ್ವಾ? ಲವ್ ಸಾಂಗ್ ಇಲ್ವಾ ಸರ್? ನೋಡಿದ್ರೆ ಅಂಥ ಲವ್ ಸಾಂಗ್ ಇದೆ, ಲವ್ ಸ್ಟೋರಿ ಇಲ್ಲ. ಇಟ್ ಈಸ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಲವ್ಗೋಸ್ಕರ ನೀವೆಲ್ಲ ನಡೆಯುತ್ತೆ, ಒಳ್ಳೆ ಹೇಳೋಕ್ಕಾಗಲ್ಲ ಅದನ್ನು. ಕೋರ್ ಪಾಯಿಂಟ್ ಅದೇ ತಾನೆ. ಹೌದು.
ನೋ ಇಟ್ ಎಲ್ಲ ಅದೇ ಹೇಳ್ದಲ್ಲ ಇವಾಗ ನಿಮಗೆ ಏನೇ ನಾವು ಹೇಳಿದ್ರು 6ನೇ ತಾರೀಕು ತನಕ ಸುಮ್ಮನೆ ಇಟ್ಕೊಬೋದು, ಆಮೇಲೆ ಗೊತ್ತಾಗುತ್ತೆ ಜನಕ್ಕೆ. ಕರೆಕ್ಟಾಗಿ ಗುರು? ಸರ್ ಆಫ್ಟರ್ ಜೋಗಿ ಮೂವಿ ಆದ್ಮೇಲೆ ನಿಮ್ದು ಸೆಲೆಕ್ಷನ್ ಆಫ್ ಸ್ಕ್ರಿಪ್ಟ್ ಅಲ್ಲೇ ನೀವೆಲ್ಲಾದ್ರೂ ಎಡವಿದ್ರಿ ಅಂತ ಅನಿಸ್ತಾ ಇದೆ ನಿಮ್ಗೆ? ಇಲ್ಲ, ಆ ಥರ ಏನಿಲ್ಲ. ಪ್ರೀತಿಗೆ ಅಂದರೆ ಎಳೆದ್ವಿ ಬಿಕಾಸ್ ಆಫ್ ಪ್ರೇಮ್ ಅಂತ ಬಿಟ್ಬಿಟ್ವಿ, ಅವ್ನ ಬ್ರ್ಯಾಂಡಲ್ಲಿ ಬಿಟ್ಬಿಟ್ವಿ ಅಷ್ಟೇ. ಅದಾದಮೇಲೆ 2 ಸಬ್ಜೆಕ್ಟೂ ಇಟ್ ಈಸ್ ಲೈಕ್ ಪರ್ಫೆಕ್ಟ್. ಎಕ್ಸ್ಪೆಕ್ಟೇಷನ್ ಅಷ್ಟು ಆಗಿಲ್ಲ ಅಂದರೆ ಲಾಸ್ ಅಂತ ಏನಾಗಿಲ್ಲ. ಆಡಿಯೋದಲ್ಲೇ ಪ್ರೀತಿ ಯಾಕೆ ಭೂಮಿ ಮೇಲಿದೆ ಸಾಂಗ್ಸ್ ಸೂಪರ್ ಹಿಟ್ ಎಲ್ಲ ಸೂಪರ್ ಹಿಟ್ ಸರ್. ಈಗಲೂ ಈಗಲೂ ರನ್ನಿಂಗ್ ಇದೆ, ಈಗಲೂ ಓಡ್ತಾ ಇದೆ. ಜೊತೆಗಾರ ತಗೊಂಡು ಅಲ್ಲೂ ಸಾಂಗ್ಸ್ ಚೆನ್ನಾಗಿದೆ. ನೆನಪಿರಲಿ ಪ್ರೇಮ್, ಅದು ಅವ್ನು ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅದು ಹಂಗೆ ಗ್ಯಾಪಲ್ಲಿ ಓಡೋದೆ, ಗ್ಯಾಪಲ್ಲಿ ಹೋಯ್ತು, ಗ್ಯಾಪಲ್ಲಿ ಬಂತು ಅಷ್ಟೇ. ಆಲ್ ಇನ್ ಗ್ಯಾಪ್ಸ್. ಸರ್ ನಿಮಗೆ ಇವರು ಎಕ್ಸ್ಕ್ಯೂಸ್ ಮೀ ಕರಿಯಾ ಅವ್ರದ್ದೆಲ್ಲ ಆಡಿಯೋ ಅವಾಗಿಂದನೇ ಒಡನಾಟ ಇದ್ರು. ಸೊ ದರ್ಶನ್ ಅವರು ಅವಾಗಿಂದ ನಿಮ್ಗೆ ಒಡನಾಟ ಇದ್ರು ಹಂಗಾದ್ರೆ? ಹೌದು. ಫಸ್ಟ್ ಪಿಕ್ಚರ್ ಮಾಡಿದ್ದೆ ದರ್ಶನ್. ನಾವು ಮೆಜೆಸ್ಟಿಕ್ ನಮ್ಮದೇ ಆಡಿಯೋ. ಕರಿಯಾನು ನಮ್ಮದೇ, ಮೆಜೆಸ್ಟಿಕ್ಕು ನಮ್ಮದು, ದರ್ಶನ್ದು ಬೇರೆಯೇ ರಿಲೇಷನ್ಶಿಪ್ಪು. ಸರ್ ಆಗಿ ಹೇಗಿದ್ರು ಸರ್ ಅವ್ರ ಬೆಳವಣಿಗೆ ಎಲ್ಲ? ಅವ್ರ ಹಸು ಆಗ್ಬೇಕು ಅನ್ನೋದು, ಯಾಕಂದ್ರೆ ಅವ್ರಿಗೊಂದು ವಿಲನ್ ಮಗ ಅನ್ನೋದೊಂದು ಇಲ್ಲ, ಹಿ ವಾಸ್ ಡೆಡಿಕೇಟೆಡ್ ಪರ್ಸನ್. ಸರ್ ಅಷ್ಟು ಒಡನಾಟ ಇತ್ತು ನಿಮಗೆ, ಮತ್ತು ಅವ್ರ ಜೊತೆ ನೀವು ಒಂದು ಸಿನಿಮಾ ಯಾಕೆ ಮಾಡೋಕ್ಕಾಗಲಿಲ್ಲ ಅಂತ? ಇಲ್ಲ, ಆ್ಯಕ್ಚುಲಿ ಮಾಡಬೇಕಾಗಿತ್ತು. ಗಜ ಆದಮೇಲೆ ಆ ಪ್ರೀತಿಯಕ್ಕೆ ಯಾವಾಗ ಫೇಲ್ ಆಯಿತೋ ನನಗೆ ನನ್ನ ಕಾನ್ಫಿಡೆಂಟ್ ಹೋಗ್ಬಿಡ್ತಾ, ನಾನು ಮಾಡೋದು ಬಿಡಲಿಲ್ಲ. ಅಂದರೆ ಅಲ್ಲಿ ಡೈರೆಕ್ಟರು ಜೋಗಿ ಪ್ರೇಮ್ ಆಗಿದ್ರ ಅಂತ? ಅಲ್ಲ, ಅವ್ರನ್ನೇ ಇಟ್ಕೊಂಡೆ ನಾನು ಪ್ಲ್ಯಾನ್ ಎಲ್ಲ ಮಾಡಿದ್ದೆ, ಬಟ್ ಅದು ಹಂಗೆ ಡ್ರಾಪ್ ಮಾಡಿಬಿಟ್ಟೆ ಅದನ್ನು. ಸೊ ಮುಂದಿನ ದಿನದಲ್ಲಿ ಸರ್ ಏನಾದ್ರು ಮತ್ತೆ ಸದ್ಯಕ್ಕೆ ಇವಾಗ ಗಾರ್ಗ ಬಿಟ್ಟರೆ ಬೇರೆ ತಲೆಯಲ್ಲಿ ಏನೂ ಇಲ್ಲ. ಇದ್ರದ್ದು ಇನ್ನೊಂದು ವರ್ಷನ್ ಇದೆ, ಇದು ನೋಡ್ಕೊಂಡು ಅದನ್ನು ಪ್ಲ್ಯಾನ್ ಮಾಡ್ತೀವಿ. ಈಗ ಏನು ಹೇಳಿದ್ರು ತಪ್ಪಾಗುತ್ತೆ. ಈಗ ಫಿಲ್ಮ್ ಬರಲಿ, ನೀವು ನೋಡಿ. ಸರ್ ಫಿಲಮ್ ಇಂಡಸ್ಟ್ರಿ ಇರೋವಂಥವ್ರಿಗೆ ಯಾರು ಟೀಸರ್ ನೋಡ್ಬಿಟ್ಟು ನಿಮಗೆ ಕಮೆಂಟ್ಸ್ ಮಾಡಿ ಕಾಲ್ ಮಾಡೋಣ? ಎಲ್ಲರೂ ಫಿಲ್ಮ್ ಇಂಡಸ್ಟ್ರಿಯವ್ರಿಗಿಂತ ಔಟ್ಸೈಡರ್ಸೇ ಜಾಸ್ತಿ ಹೇಳಿದ್ದಾರೆ ನನಗೆ. ನಂದು 20,000 ಕಂಟೆಂಟ್ ಇದೆ, ಇದು ಕಾಂಟ್ಯಾಕ್ಟ್ಸ್ ಇದೆ. ಅಂದರೆ ಫೀಲ್ಡಲ್ಲಿರೋರು, ಫೀಲ್ಡಲ್ಲಿ ಇಲ್ದಿರೋರು ಎಲ್ಲರೂ, ಲ್ಯಾಂಗ್ವೇಜ್ ಗೊತ್ತಿರೋರೆಲ್ಲ ಇದ್ದಾರೆ. ಎಲ್ಲರೂ ಫೋನ್ ಮಾಡಿ ಮೆಸೇಜ್ ಹಾಕಿ, ನೋ ಇಟ್ ಈಸ್ ಸೌಂಡಿಂಗ್ ಗುಡ್, ವಾಟ್ ಈಸ್ ಇಟ್ ವಾಟ್ ಅಂತ ಕೇಳಿರೋರು ಇದ್ದಾರೆ. ಇಂಡಸ್ಟ್ರಿಯವರು ಎಲ್ಲರೂ ಹೇಳಿದ್ದಾರೆ ಚೆನ್ನಾಗಿದೆ ಅಂತ. ನಾರ್ಮಲಿ ಇಂಡಸ್ಟ್ರಿಯವ್ರು ಜಾಸ್ತಿ ಹೇಳೋಕ್ಕೆ ಹೋಗಲ್ಲ ಅದನ್ನು, ಬಟ್ ಕೆಲವರು ಹೇಳಿದ್ದಾರೆ ನನಗೆ. ಸರ್ ಆ್ಯಸ್ ಅ ನ್ಯೂ ಕಮರ್ ಆರ್ಟಿಸ್ಟ್ ಆಗಿ, ಸೊ ಸೀನಿಯರ್ ಆ್ಯಕ್ಟರ್ಗಳೆಲ್ಲ ಇದ್ದಾರೆ, ಸಾಯಿ ಕುಮಾರ್ ಅವರಿದ್ದಾರೆ, ತುಂಬ ದೊಡ್ಡ ಲೆಜೆಂಡ್ ಆ್ಯಕ್ಟ್ರು, ವಿಲನಾಗಿ ಮಾಡಿರೋರೆಲ್ಲ ಇದರಲ್ಲೇ. ಸೊ ಅವರಿಂದ ಏನು ಕಲ್ತ್ರಿ ಸರ್? ಹೇಗಿತ್ತು ಎಕ್ಸ್ಪೀರಿಯನ್ಸ್? ಸರ್ ಅಷ್ಟು ಜನ ಸರ್, ನಂದು ಸಾಯಿ ಕುಮಾರ್ ಸರ್ದು, ನಂದು ಅರುಣ್ ಸಾಗರ್ ಸರ್ದು ಕಾಂಬಿನೇಷನ್ಸ್ ಜಾಸ್ತಿ ಇದೆ ಸರ್. ಇಬ್ಬರೂ ಈಕ್ವಲ್ ಆಗಿ ನನ್ನ ಗೈಡ್ ಮಾಡಿಕೊಂಡೇ ಈ ಕಂಪ್ಲೀಟ್ ಗಾರ್ಗಾನ ಜರ್ನಿನ ಕರ್ಕೊಂಡು ಹೋಗಿರೋದು ಸರ್. ಎಲ್ಲಾದರೂ ಏನಾದರೂ ಒಂದು ಮಿಸ್ಟೇಕ್ ಆಗಲಿ, ಇಲ್ಲ ಎಲ್ಲೋ ಒಂದು ಸ್ಟ್ಯಾಂಡಿಂಗ್ ಪೊಸಿಷನ್ನಿಂದ ಹಿಡಿದು ಅರುಣ್ ಸಾಗರ್ ಸರ್ ಆಗಲಿ, ಸಾಯಿ ಕುಮಾರ್ ಸರ್ ಆಗಲಿ ತುಂಬ ಹೆಲ್ಪ್ ಮಾಡಿಕೊಂಡು ತೊಗೊಂಡೋಗಿದ್ದಾರೆ. ಐ ಡಿಂಟ್ ಫೀಲ್ ಲೈಕ್ ನಾನು ತುಂಬ ದೊಡ್ಡ ಲೆಜೆಂಡ್ ಆರ್ಟಿಸ್ಟ್ಗಳ ಜೊತೆ ಇದ್ದೀನಿ ಅಂತ. ನನಗೆ ಅದೊಂದು ಫಸ್ಟ್ ಡೇ ಏನೋ ಒಂದು ಸ್ವಲ್ಪ ಇದಿತ್ತು, ಬಟ್ ಲೇಟರ್ ಆನ್ ಹೋಗ್ತಾ ಅವೆಲ್ಲ ಜೊತೆಗೆ ಯಾವುದೋ ಒಂದು ನಾಟಕ ಮಾಡಿಕೊಂಡು ಸ್ಕೂಲಲ್ಲಿ ಇದ್ವಿ ಅನ್ನೋ ರೇಂಜಿಗೆ ನಾವು ಮಾಡ್ಕೊಂಡು ಬಂದಿರೋದು. ಸರ್ ನೀವು 34 ವರ್ಷದ ಇಂಡಸ್ಟ್ರಿ ಇರೋದ್ರಿಂದ ಸೊ ತುಂಬ ಜನ ಡೈರೆಕ್ಟರ್ಗಳೆಲ್ಲ ಲೆಜೆಂಡ್ ಡೈರೆಕ್ಟರ್ ಎಲ್ಲ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಸೊ ಹೊಸ ಡೈರೆಕ್ಟ್ರಿಗೆ ಶಶಿಧರ್ ಅವರಿಗೆ ಚಾನ್ಸ್ ಕೊಡಬೇಕು, ಪ್ರೊಡ್ಯೂಸ್ ಮಾಡಬೇಕು ಅಂತ ಹೆಂಗೆ? ಅಲ್ಲ, ಅವ್ನು ನಮ್ಮ ಹತ್ರ ಇರೋ ಒಂದು ಹುಡುಗನ ಅವ್ರ ರೆಫರೆನ್ಸಿಂದ ಬಂದಾಗ ಅವ್ನ ಸ್ಟೋರಿ ಚೆನ್ನಾಗಿ ಹೇಳ್ದ. ಹಳಬ್ರು ಗೊತ್ತು ಅವ್ರು ಹೆಂಗೆ ಏನು ಅನ್ನೋದು. ಅದನ್ನೇ ಇವ್ನು ಚೆನ್ನಾಗಿ ಮಾಡೋಂಗಿದ್ರೆ ಯಾಕೆ ಬಿಡಬೇಕು ಅಂತ ಇವ್ನು ಕೇಳಿ ಮಾಡಿಸಿದ್ದು ನಾನು. ಕೆಲಸ ಮಾಡೋರು ಯಾರಾದರೂ ಏನು ಗುರುವೆ ಹೆಸರಿಂದ ಹೋಗುತ್ತಾ? ಇಲ್ಲ, ಅವ್ನು ಕೆಲಸ ಹೇಳುತ್ತೆ. ಪಿಕ್ಚರ್ಲೀಸ್ ಆಗಲಿ ಕೈಗೆ ಸಿಗಲ್ಲ. ಅವನು ಚಾಲೆಂಜ್ ಮಾಡ್ತೀನಿ. ಆಲ್ರೆಡಿ 3 ಪಿಕ್ಚರ್ ಇದೆ ಅವನ ಕೈಲಿ. ಅಜಾಗ್ರತೆ ಮುಗಿಸ್ಬಿಟ್ಟಿದ್ದಾನೆ. ಏನು ತೋರಿಸಿ ನಮ್ಮ ಟೀಸರು ನಮ್ಮ ಇದನ್ನು ತೋರಿಸೇನೆ ಅಲ್ಲ ಹೇಳಿದ ಮಾತಿಗೆ ಯಾರನ್ನು ನಂಬಿಕೆ ಮಾಡೋದಂಗಿದೆ. ನೋ, ಈಸ್ ಟೂ ಗುಡ್. ಸರ್ ನೀವು ಡೈರೆಕ್ಟರ್ ಬಗ್ಗೆ ಸರ್ ಸೇಮ್ ಸರ್, ಇನ್ನು ಏನು ಅವ್ರ ಬಗ್ಗೆ ಸಪ್ರೇಟ್ ಹೇಳಬೇಕು ಅನ್ನೋದಿಲ್ಲ. ಅವನು ಕೆಲಸಗಾರ ಸರ್. ಅಂದರೆ ಅವನ ಕೆಲಸಕ್ಕೆ ಏನು ಬೇಕೋ ಅದನ್ನು ತೊಗೊತಾನೆ ಸರ್. ಕೆಲಸಕ್ಕೆ ಏನು ಬೇಕೋ ತೊಗೊತಾನೆ, ಯಾವ ಲೆವೆಲ್ಗೆ ಬೇಕೋ ಹೋಗ್ತಾನೆ. ಆ ಕೆಲಸ ಆಗಬೇಕು ಅಂದರೆ ಅವ್ನು ಮಾಡೇ ಮಾಡ್ತಾನೆ. ಐ ನೀಡ್ ದಟ್ ಟೈಪ್ ಆಫ್ ಪೀಪಲ್ ಅಲ್ವಾ. ನಮಗೆ ಕೆಲಸ ಮಾಡೋರು ಬೇಕು. ಏನು ಹೇಳಿದನೋ ಕಮಿಟ್ ಮಾಡಿದ್ರೆ ಮಾಡ್ದೆ ಅವನು, ಅಷ್ಟೇ ಸಾಕು ನನಗೆ. ಸರ್ ಇನ್ನು ಹೀರೋಯಿನ್ ಕ್ಯಾಸ್ಟಿಂಗ್ ಬಗ್ಗೆ ಬರೋದಂದರೆ, ನಮ್ಮ ಕನ್ನಡದಲ್ಲೂ ತುಂಬ ನಟಿಯರಿದ್ರು ಥಿಯೇಟರ್ ಆರ್ಟಿಸ್ಟಿಂದ. ಸೊ ಬೇರೆ ಲ್ಯಾಂಗ್ವೇಜ್ ಹುಡುಗಿನೇ ಏನಕ್ಕೆ ಬೇಕಿತ್ತ ಅಂತ? ಅಲ್ಲ, ಇವಾಗ ಹೆಂಗೂ ನಾವು ಎಲ್ಲ ಲ್ಯಾಂಗ್ವೇಜು ಹಾಕಿದ್ದೀವಿ ಆರ್ಟಿಸ್ಟ್ನ. ಕನ್ನಡದಲ್ಲಿ 2 ಹಾಕಿದ್ದೀವಿ. ಅವಳು ಸೂಟ್ ಆದ್ಲು ಅವ್ಳನ್ನ ಹಾಕಿದ್ವಿ ಅಷ್ಟೇ.
ಇದೇ Feb 6th ರಿಲೀಸಿಗೆ ರೆಡಿ ಇದೆ ಸರ್. ಹಾ. ನೀವು ಹೇಳೋದಾದ್ರೆ ಸರ್ ಆಡಿಯನ್ಸಿಗೆ ಏನು ಹೇಳಕ್ಕೆ ಇಷ್ಟ? ಅದೇ ಟೀಸರ್ ನೋಡಿ, ಟ್ರೈಲರ್ ನೋಡಿ, ಎಲ್ಲ ಆದಮೇಲೆ ಒಂದು ಸರಿ ಬನ್ನಿ, ಚೆನ್ನಾಗಿದೆ, ಇನ್ನು 10 ಜನಕ್ಕೆ ಕೇಳಿ, ಇಲ್ಲಾಂದರೆ ಚೆನ್ನಾಗಿಲ್ಲ ಅಂತೇಳಿ, ಇಷ್ಟೇ ಹೇಳೋಕ್ಕಾಗುತ್ತೆ. ಸೇಮ್ ಸರ್, ಟೀಸರ್ ಆ್ಯಂಡ್ ದ ಟ್ರೈಲರ್ ಇಸ್ ಅನ್ ಇನ್ವಿಟೇಷನ್ ಫಾರ್ ದ ಫಿಲಮ್. ನೀವು ನೋಡಿ, ನೀವು ನೋಡ್ಬಿಟ್ಟು ಹಾಗೆ ನೋಡಿ ಅಲ್ಲೊಂದು ಕಮೆಂಟು ಹಾಕಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಲ್ಲೇ ಗೊತ್ತಾಗುತ್ತೆ. ಎಷ್ಟು ಜನ ಇಂಟ್ರ್ಯಾಕ್ಟ್ ಮಾಡ್ತಿದ್ದಾರೆ, ಎಷ್ಟು ಜನ ಮಾಡ್ತಾಯಿಲ್ಲ ಅನ್ನೋದು ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಿಮಗೆ ಚೆನ್ನಾಗಿದೆ ಅಂತ ಅನಿಸಿದ್ರೆ ಥಿಯೇಟ್ರಿಗೆ ಬನ್ನಿ. ಥಿಯೇಟ್ರ್ ಎಕ್ಸ್ಪೀರಿಯೆನ್ಸೇ ಬೇರೆ ಥರ ಇರುತ್ತೆ, ಸೌಂಡಿಂಗೇ ಬೇರೆ ಥರ ಇರುತ್ತೆ. ಅದಕ್ಕೆ